Hi guys, welcome or welcome back to my channel Together We Journey. ಗೈಸ್ ಈಗ ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಗ್ಲಾಸು ಮತ್ತು ಒಂದು ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ. ನಮಗೆ ಈಗ ಎಣ್ಣೆ 2:3 ಟೈಮ್ಸ್ ಆಫ್ 1 ರೇಷಿಯೋ ಅಲ್ಲಿ ಬೇಕು. ಅಂದರೆ 1 ರೇಷಿಯೋಸ್ ಎಲ್ಲ ಈ ರೇಷಿಯೋ ಅಲ್ಲಿರೋ ಒನ್ಸ್ ಎಲ್ಲ ಬಂದು ಬೇರೆ ಬೇರೆ ಎಣ್ಣೆ, ಬಟ್ ಈ ರೇಷಿಯೋ ಅಲ್ಲಿ 2 ಇರೋ ಎಣ್ಣೆ ಬಂದು ಕೊಬ್ಬರಿ ಎಣ್ಣೆ. ಅಂದರೆ ಕೊಬ್ಬರಿ ಎಣ್ಣೆ ಜಾಸ್ತಿ ಹಾಕೋತೀವಿ. ಆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿರೋದ್ರಲ್ಲಿ ಅರ್ಧ ಬಂದು ನಾವು ಮಿಕ್ಕಿದೆಲ್ಲ ಎಣ್ಣೆ ಹಾಕ್ಕೊತೀವಿ. ಗೈಸ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಕೊಬ್ಬರಿ ಎಣ್ಣೆಯಿಂದ ತುಂಬ ಬೆನಿಫಿಟ್ಸ್ ಇದೆ. ನೀವು ನೋಡಿರ್ಬೋದು ಕೇರಳ ಅವ್ರನ್ನೆಲ್ಲ, ಅವರು ತಲೆ ಸ್ನಾನ ಮಾಡಿದ ತಕ್ಷಣ ಕೊಬ್ಬರಿ ಎಣ್ಣೆ ಹಚ್ಚಿಬಿಡ್ತಾರೆ. ತುಂಬಾ ಲೈಕ್ ಅಡ್ವಾಂಟೇಜಸ್ ಇದೆ ಹೇರ್ಗೂ ಕೂಡ ಆ್ಯಂಡ್ ಆಲ್ಸೋ ಫಾರ್ ಸ್ಕಿನ್ಗೂ ಕೂಡ. ನಾನು ಒಂದೊಂದು ಸತಿ ಲೈಕ್ ಟು ಮಾಯ್ಶ್ಚರೈಸ್ ಮೈ ಸ್ಕಿನ್ ಅಟ್ ನೈಟ್ ಟೈಮ್ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಹೇರ್ ಆಯಿಲ್ ಬಂದು ಅಶ್ವಿನಿ ಅವ್ರದ್ದು. ಈ ಒಂದು ಅಶ್ವಿನಿ ಹೇರ್ ಆಯಿಲ್ನ ನಾನು ಸ್ಕೂಲ್ ಟೈಮಿಂದ ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ನನ್ನ ಹೇರ್ ಅಂತೂ ತುಂಬಾ ದಪ್ಪ, ಲೈಕ್ ಆ ವಾಲ್ಯೂಮ್ ಕೂಡ ತುಂಬ ಜಾಸ್ತಿನೇ ಇತ್ತು ಆ್ಯಂಡ್ ಉದ್ದನೂ ಇತ್ತು. ಸ್ಕೂಲಿಂದ ಇಂಜಿನಿಯರಿಂಗ್ ಲೈಫ್ಗೂ ನನ್ನ ಕೂದಲು ತುಂಬಾ ಲೈಕ್ ಏನಂತಾರೆ ತುಂಬಾ ವ್ಯತ್ಯಾಸ ಇದೆ ಗೈಸ್. ಆವಾಗೆಲ್ಲ ಎಷ್ಟು ದಪ್ಪ ಇರ್ತಿತ್ತೋ ಇವಾಗೆಲ್ಲ, ಅಂದರೆ ಒಂದು ಜಡೆಗೆ ಎಷ್ಟು ದಪ್ಪ ಇರ್ತಿತ್ತೋ ಈಗ ಕೂದಲು ಪೂರ್ತಿ ಅಷ್ಟೇ ಇದೆ. ಅಶ್ವಿನಿ ಹೇರ್ ಆಯಿಲಿಂದ ತುಂಬಾ ಅಡ್ವಾಂಟೇಜಸ್ ಇದೆ. ಲೈಕ್ ಅದು ಹೇರ್ ಗ್ರೋತ್ ಆಗಿರ್ಬೋದು ಮತ್ತು ಸ್ಪ್ಲಿಟ್ ಎಂಡ್ಸ್ ಕೂಡ ಕಮ್ಮಿ ಮಾಡುತ್ತೆ. ಯಾವುದೇ ಎಣ್ಣೆ ಆದರೂ ಅಷ್ಟೇ ಹಂಗಂಗೆ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ಸ್ಕಾಲ್ಪ್ಗೆ ಕ್ಲೀನಾಗಿ ಮಸಾಜ್ ಕೊಡಿ. ನೆಕ್ಸ್ಟ್ ಆಯಿಲ್ ಬಂದು ಆಲ್ಮಂಡ್ ಆಯಿಲಿಂದ ತುಂಬಾ ಬೆನಿಫಿಟ್ಸ್ ಇದೆ. ಲೈಕ್ ಏನಾಗುತ್ತೆ ಅಂದರೆ ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ, ಆಮೇಲೆ ಕೂದಲಿಗೆ ಶೈನಿಂಗ್ ಕೊಡುತ್ತೆ ಗೈಸ್. ಆ್ಯಂಡ್ ಆಲ್ಸೋ ಕೂದಲನ್ನ ಸಾಫ್ಟ್ ಮಾಡುತ್ತೆ ಗೈಸ್. ಈ ಎಣ್ಣೆ ಯೂಸ್ ಮಾಡಿದಾಗಿಂದ ನನ್ನ ಕೂದಲು ಸ್ವಲ್ಪ ಸಾಫ್ಟ್ ಆಗಿದೆ. ಸ್ಪ್ಲಿಟ್ ಎಂಡ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಆ್ಯಂಡ್ ನನಗೆ ಜಾಸ್ತಿ ಇರಲಿಲ್ಲ ಆವಾಗ ಯೂಸ್ ಮಾಡಬೇಕಾದ್ರೆ, ಈಗ ಯೂಸ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಮತ್ತೆ ನಾನು ಕಮ್ ಬ್ಯಾಕ್ ಮಾಡಿದ್ದೀನಿ ನನ್ನ ಹೇರ್ ಆಯಿಲ್ನ, ಅದೇ ಟ್ರ್ಯಾಕಿಗೆ ತೊಗೊಂಬಂದಿದ್ದೀನಿ. ಆ್ಯಂಡ್ ಆಲ್ಸೋ ಇದು ಹೇರ್ ಲಾಸ್ನೂ ಕಮ್ಮಿ ಮಾಡುತ್ತೆ ಗೈಸ್, ರೆಡ್ಯೂಸ್ ಮಾಡುತ್ತೆ ತುಂಬಾ. ನೆಕ್ಸ್ಟು ಏನು ಹೇಳ್ಬೇಕಂದ್ರೆ ನೆಕ್ಸ್ಟು ಎಣ್ಣೆ ಬಂದು ಹರಳೆಣ್ಣೆ ಅಂತಾರೆ ಗೈಸ್. ಮಾಜಾ ಹಾಕ್ತಿದ್ದೀನಿ ಅಂತ ಅಂದ್ಕೋಬೇಡಿ ಎಣ್ಣೆಗೆ, ಹರಳೆಣ್ಣೆ ಅದು. ಅಂದರೆ ಈ ಊರ ಕಡೆ ಎಲ್ಲ ಆಯಿಲ್ ಮಿಲ್ಸ್ ಇರುತ್ತಲ್ಲ ಗೈಸ್, ಅಲ್ಲೋಗಿ ಹರಳೆಣ್ಣೆನ ಕೊಟ್ಬಿಟ್ಟು ಅದ್ರದ್ದು ಅಂದರೆ ಲೈಕ್ ಹರಳನ್ನ ಕೊಟ್ಟರೆ ಅವರು ಆ ಬೀಜ ಅಲ್ಲಿ ಎಣ್ಣೆ ಮಾಡಿಕೊಡ್ತಾರೆ ಗೈಸ್. ಈ ಒಂದು ಎಣ್ಣೆಯಿಂದ ತುಂಬಾ ಅಡ್ವಾಂಟೇಜಸ್ ಇದೆ. ಲೈಕ್ ಹೇರ್ನ ಬ್ಲ್ಯಾಕ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಹೀಟ್ ಜಾಸ್ತಿ ಎಕ್ಸಸ್ ಆಫ್ ಹೀಟ್ ಇದ್ದರೆ ಬರೀ ಹರಳೆಣ್ಣೆ ಹಚ್ಕೊಂಡ್ರೆ ಹೀಟ್ ಕೂಡ ಕಮ್ಮಿ ಆಗುತ್ತೆ. ಕಣ್ಣೆಲ್ಲ ಊದ್ಕೊಂಡಿದ್ದಾಗ ಇದನ್ನ ಹಾಕ್ತಾರೆ ಗೈಸ್. ಆಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಹೊಟ್ಟೋಗಿದೆ. ನಾನು ಕಾಲಂಜಿ ಹಾಕಿದ್ದೆ, ಮೆಂತ್ಯ ಹಾಕಿದ್ದೆ, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಹೋಗಿದೆ. ಕಾಳಂಜಿ ಅಂದರೆ ಲೈಕ್ ಬ್ಲ್ಯಾಕ್ ಕ್ಯುಮಿನ್ ಅಂತಲೇ ಹೇಳ್ಬೋದು, ಅಂದರೆ ಬ್ಲ್ಯಾಕ್ ಜೀರಿಗೆ ಅಂತ ಹೇಳ್ತಾರೆ. ಕಾಳಂಜಿಯಿಂದ ತುಂಬಾ ಬೆನಿಫಿಟ್ಸ್ ಇದೆ. ಲೈಕ್ ಏನಾಗುತ್ತೆ ಅಂದರೆ ಹೇರ್ ಶೈನಿಂಗ್ ಕೊಡುತ್ತೆ ಆ್ಯಂಡ್ ಆಲ್ಸೋ ಸ್ಕಾಲ್ಪ್ ಇನ್ಫೆಕ್ಷನ್ ಇದ್ದರೆ ಅದು ಟ್ರೀಟ್ ಮಾಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಮೇನ್ ಬಂದು ಲೈಕ್ ಇವಾಗೆಲ್ಲ ಕೂದಲೆಲ್ಲ ಕೆಂಚಗಾಗಿರುತ್ತಲ್ಲ ಗೈಸ್, ಕಾಳಂಜಿ ಯೂಸ್ ಮಾಡೋದ್ರಿಂದ ಕಪ್ಪಗಾಗುತ್ತೆ. ಆ್ಯಂಡ್ ಆಲ್ಸೋ ಫನ್ಗ್ರಿಕ್ ಅಂತ ಅಂತಾರೆ ಮೆಂತ್ಯ ಕಾಳನ್ನ, ಅದರಿಂದನೂ ತುಂಬಾ ಬೆನಿಫಿಟ್ಸ್ ಇದೆ. ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ. ಈಗ ಎಲ್ಲರೂ ಅಂದರೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಪೇಸ್ಟ್ ಮಾಡಿಬಿಟ್ಟು ಹಾಕೋತಾರಲ್ಲ, ಅದನ್ನು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಮಾಡ್ಕೊತಾರೆ ಪೇಸ್ಟ್ನ ಅಂತ. ಕಾಳಂಜಿ ಮತ್ತು ಫನ್ಗ್ರಿಕ್ ಯೂಸ್ ಮಾಡೋದ್ರಿಂದ ಶೈನಿಂಗ್ ತುಂಬ ಇದೆ. ಆ್ಯಂಡ್ ಆಲ್ಸೋ ಕರ್ಬೇವಿನ ಸೊಪ್ಪು ಎಣ್ಣೆಗೆ ಎಲ್ಲ ಅಮ್ಮಂದಿರೂ ಎಣ್ಣೆ ಬಿಸಿ ಮಾಡ್ಬೇಕಾದ್ರೆ ಹಾಕ್ಬಿಟ್ಟು ಮಾಡೇ ಮಾಡ್ತಾರೆ. ಬಿಕಾಸ್ ಅದೂ ಅಷ್ಟೇ ಸಾಫ್ಟ್ನೆಸ್ ಕೊಡುತ್ತೆ, ಹೇರ್ ಲಾಸ್ ಕಮ್ಮಿ ಮಾಡುತ್ತೆ. ಈ ಮೂರಿಂದನೂ ತುಂಬ ಬೆನಿಫಿಟ್ಸ್ ಇದೆ ಗೈಸ್. ಅಂದರೆ ನಾನು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎಲ್ಲನೂ, ಫನ್ಗ್ರಿಕ್ಕು, ಕಾಳಂಜಿ ಮತ್ತು ಕರ್ಬೇವಿನ ಸೊಪ್ಪು ಒಂದು ಕೈ ಹಿಡಿಯಷ್ಟು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಬಿಸಿ ಮಾಡ್ತಾಯಿದ್ದೀನಿ. ಏನಪ್ಪ ಲೋಟದಲ್ಲಿ ಹಾಕೋದ್ಲು ಅಂತ ಅಂದ್ಕೋಬೇಡಿ, ಎಣ್ಣೆ ಉಳಿದಿತ್ತು ಸ್ವಲ್ಪ, ಸೊ ಅದಕ್ಕೆ ಹಂಗೆ ಹಾಕಿದ್ದೆ. ತುಂಬಾ ಬೆನಿಫಿಟ್ಸ್ ಇದೆ ಗೈಸ್. ಒಂದೇ ಸತಿ ಇದನ್ನು ಬಿಸಿ ಮಾಡಿ ಯಾವುದಾದ್ರೂ ಒಂದು ಕಂಟೈನರ್ಗೆ, ಹೇರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಬೇಕಾದಾಗ ಒಂದು ಚಿಕ್ಕ ಬಟ್ಲಲ್ಲಿ ಬಿಸಿ ಮಾಡಿಕೊಂಡು ಸ್ಕಾಲ್ಪಿಗೆ ಮೆಸಾಜ್ ಕೊಟ್ಟರೆ ತುಂಬಾ ಲೈಕ್ ರಿಲೀಫ್ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಹೇರ್ ಗ್ರೋತೂ ತುಂಬ ಚೆನ್ನಾಗಾಗುತ್ತೆ. ಬಿಸಿ ಮಾಡ್ತಾನೆ ಇರಬೇಕು ಗೈಸ್. ಆಮೇಲೆ ಕ್ಯಾಸ್ಟರ್ ಆಯಿಲ್ ಅಂತಲೂ ಅಂತಾರೆ ಹರಳೆಣ್ಣೆಗೆ. ಆ ಹರಳೆಣ್ಣೆ ಹಾಕಿರೋದಕ್ಕೇ ಆ ಥರ ನೊರೆ ಬಂದಿರೋದು. ಏನೋ ಸೋಪ್ ಹಾಕಿದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಉಕ್ಕಿ ಬರುತ್ತೆ.
ಉಕ್ಕಿ ಬಂದಾಗ ಆಫ್ ಮಾಡ್ಕೋಬೇಕು. ಅದೇ ಬಾಣಲಿಲೇ ಸ್ವಲ್ಪ ಉಗುರು ಬೆಚ್ಚಗಾಗೋ ಅಷ್ಟು ಅಂದರೆ ತುಂಬ ಕುದ್ದಿರುತ್ತಲ್ಲ ಎಣ್ಣೆ, ಉಗುರು ಬೆಚ್ಚಗಾಗೋವರೆಗೂ ಆ ಬಾಣಲಿನಲ್ಲೇ ಇಟ್ಕೊಳ್ಬೇಕು ಗೈಸ್. ಆ್ಯಂಡ್ ಆಲ್ಸೋ ಗೈಸ್, ಈಗ ಒಬ್ಬೊಬ್ಬರು ಒಂದು ಸತಿ ಎಣ್ಣೆ ಹಚ್ಕೊಂಡು ಒಂದು ವಾರ ಪೂರ್ತಿ ಹಂಗೆ ಇರ್ತಾರೆ. ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಲೈಕ್ ಈಗ ನೀವು ರಾತ್ರಿ ಹಚ್ಚಿರ್ತೀರ ಅಂದರೆ ಬೆಳಗ್ಗೆ ಸ್ನಾನ ಮಾಡ್ಬೋದು, ಇಲ್ಲಾಂದರೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 2 ಡೇಸ್ ಬಿಡಿ, ಇಲ್ಲಾಂದರೆ ಸ್ಕಾಲ್ಪ್ಗೆ ಆಯಿಲಿನೆಸ್ ಜಾಸ್ತಿ ಆಗೋಗುತ್ತೆ. ಸೊ ಆ ತಪ್ಪು ಮಾಡಬೇಡಿ. ನಾನು ಆ್ಯಕ್ಚುಲಿ ಆ ತಪ್ಪು ತುಂಬ ಮಾಡಿದ್ದೆ. ಸೊ ಡ್ಯಾಂಡ್ರಫ್ ಎಲ್ಲ ಆಗೋಗಿತ್ತು. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ ಗೈಸ್. ಇವಾಗ ಆನ್ಲೈನಲ್ಲಿ ಸ್ಕಾಲ್ಪ್ ಮಸಾಜರ್ ಅಂತಲೇ ಬರುತ್ತೆ. ಸೊ ಎಣ್ಣೆ ಅದ್ರೊಳಗೆ ಹಾಕ್ಕೊಂಡು ಸುಮ್ಮನೆ ಹಿಂಗೆ ರಬ್ ಮಾಡಿದ್ರೆ ಸ್ಕಾಲ್ಪ್ ಮಸಾಜ್ ಆದಂಗೆ ಆಗುತ್ತೆ. ತುಂಬ ಲೇಸಿನೆಸ್ ಇದೆ ಅಂದರೆ ಲೈಕ್ ಅದನ್ನು ಆರ್ಡರ್ ಮಾಡಿಕೊಂಡು ಬೇಕಿದ್ರೆ ಯೂಸ್ ಮಾಡ್ಬೋದು. ಮನೇಲಿ ಅಮ್ಮ ಇರ್ತಾರಲ್ಲ, ಎಣ್ಣೆ ಬಿಸಿ ಮಾಡ್ಕೊಂಡು ಕೊಟ್ಟರೆ ಅವರೇ ಸ್ವಲ್ಪ ಹಚ್ಚಿ ಮಸಾಜ್ ಮಾಡ್ತಾರೆ ಗೈಸ್. ದಟ್ಸ್ ಆಲ್. ಇಷ್ಟೇ ನನ್ನ ಹೇರ್ ಸೀಕ್ರೆಟ್. ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ಹೆಂಗಿದೆ ಅಂತ ನೋಡಿ. ಆಫ್ಟರ್ 1 ½ ಅವರ್ ಆದಮೇಲೆ ನಾನು ಅದನ್ನು ಸೋಸ್ಕೊಂಡಿದ್ದೀನಿ. ಇಲ್ಲ ಅಂದರೆ ಟೀ ಲೈಕ್ ಅದು ಸೋಸೋದು ಬರುತ್ತಲ್ಲ, ಅದರಲ್ಲಿ ಸೋಸ್ಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡಿದ್ದೀನಿ. ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.